ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅನ್ನ ಯಾವ ರೀತಿ ಎವ್ಯಾಲ್ಯೂಯೇಟ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿಟಿಯುದು. ಸೊ ಅದೇ ಪ್ರಾಬ್ಲಮ್ ಅನ್ನ ತಗೊಂಡಿದ್ದೀನಿ. ನಮಗೆ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅನ್ನ ಕೊಟ್ಟಿದ್ದಾರೆ. ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಂದ್ರೇನು, ಲಾಸ್ಟ್ ಅಲ್ಲಿ ನಮಗೆ ಆಪರೇಟರ್ಸ್ ಗಳು ಇರ್ತವೆ ಅಷ್ಟೇ. ಸೊ ಇದನ್ನ ನಾನು ಏನ್ ಮಾಡಬೇಕು, ಎವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಎವ್ಯಾಲ್ಯೂಯೇಟ್ ಮಾಡಬೇಕು ಅಂತಂದ್ರೆ ನಮಗೆ ವೆರಿ ಸಿಂಪಲ್, ಜಸ್ಟ್ 2 ಕಾಲಮ್ಸ್ ಇದ್ರೆ ಸಾಕು. ಒಂದು ಸಿಂಬಲ್ ಸ್ಕ್ಯಾನರ್ಡ್ ಮತ್ತೆ ಎರಡನೇದೇನು ಅಂತಂದ್ರೆ ಸ್ಟ್ಯಾಕ್. ಸೊ ಸ್ಟ್ಯಾಕ್ ಅನ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಸಿಂಬಲ್ ಯಾವುದು, 6. ಸೊ 6 ಈಸ್ ಎನ್ ಆಪರೆಂಡ್. ನೋಡಿ ಎರಡು ತರ ಬರುತ್ತೆ, ಒಂದು ಆಪರೆಂಡ್ ಮತ್ತೆ ಒಂದು ಆಪರೇಟರ್. 6 + 2 ಅಂತ ಅನ್ಕೊಳ್ಳಿ. 6 ಮತ್ತೆ 2 ಏನಾಗಿರುತ್ತೆ, ಆಪರೆಂಡ್ಗಳು. ಈ ಜಾಗದಲ್ಲಿ ಎ ಇರ್ಬೋದು, ಬಿ ಇರ್ಬೋದು. ನೋಡಿ ಆಲ್ಫಾಬೆಟ್ಗಳು ಮತ್ತೆ ನಂಬರ್ಗಳನ್ನ ನಾವೇನಂತ ಕರಿತೀವಿ, ಆಪರೆಂಡ್ಸ್. ಅವುಗಳ ಮಧ್ಯೆ ರಿಲೇಶನ್ಶಿಪ್ ಅನ್ನ ತೋರಿಸ್ತಾವಲ್ಲ, ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಮಲ್ಟಿಪ್ಲಿಕೇಶನ್, ಡಿವಿಷನ್, ಎಕ್ಸ್ಪೋನೆನ್ಷಿಯಲ್, ಡಾಲರ್. ಸೊ ಇವುಗಳೆಲ್ಲ ಏನಾಗ್ತವೆ, ಆಪರೇಟರ್ಗಳು. ಸರಿನಾ? ಸೊ ಆಪರೇಟರ್ಗಳು ಬಂದಾಗ ಮಾತ್ರ ನಾವು ಸ್ಟ್ಯಾಕ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ತೀವಿ. ಏನಾದ್ರೂ ಆಪರೆಂಡ್ಗಳು ಬಂದ್ರೆ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಸೊ 6 ಈಸ್ ಎನ್ ಆಪರೆಂಡ್. ಸೊ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಿ. ಈಗ ನನ್ನ ಸ್ಟ್ಯಾಕ್ ಅಲ್ಲಿ ಏನಿದೆ, 6 ಇದೆ. ನೆಕ್ಸ್ಟ್ ಎರಡನೇ ಸಿಂಬಲ್ ಯಾವುದು, 2. ಸೊ 2 ಈಸ್ ಎನ್ ಆಪರೆಂಡ್. ನಂಬರ್ ಆಗಿರ್ಲಿ, ಆಲ್ಫಾಬೆಟ್ಸ್ ಆಗಿರ್ಲಿ, ಅದನ್ನ ನಾವು ಆಪರೆಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. 6 ಆಲ್ರೆಡಿ ಇತ್ತು, ಇವಾಗ 2 ಬಂದಿದೆ. ನೆಕ್ಸ್ಟ್ ಡಿವಿಷನ್ ಆಪರೇಟರ್. ಏನಿದು, ಆಪರೇಟರ್. ಸೊ ಆಪರೇಟರ್ ಬಂದಾಗ ಏನ್ ಮಾಡಬೇಕು, ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತಹ 2 ಎಲಿಮೆಂಟ್ಗಳ ಮಧ್ಯೆ ಆ ಆಪರೇಟರ್ ಅನ್ನ ಹಾಕ್ಬೇಕು. ಸೊ ಫಸ್ಟ್ ಯಾರು ಎಂಟರ್ ಆಗಿದ್ದು ಈ 2 ಆಪರೇಟರ್ಗಳಲ್ಲಿ ಸ್ಟ್ಯಾಕ್ ಒಳಗಡೆ, 6. ಸೊ 6 / 2. ಸೊ ವ್ಯಾಲ್ಯೂ ಏನಾಗುತ್ತೆ, 3. ಸೊ ಇವಾಗ ನನ್ನ ಸ್ಟ್ಯಾಕ್ ಅಪ್ಡೇಟ್ ಆಯಿತು. ಸ್ಟ್ಯಾಕ್ ಅಲ್ಲಿ ಕೇವಲ 3 ಇದೆ ಅಷ್ಟೇ. ಯಾಕೆ, 6 / 2 ವಿಲ್ ಬಿ ಈಕ್ವಲ್ ಟು 3. ನೆಕ್ಸ್ಟ್ 3. ಸೊ 3 ಈಸ್ ಎನ್ ಆಪರೆಂಡ್. ಸೊ ಆಪರೆಂಡ್ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು ಸ್ಟ್ಯಾಕ್ಗೆ. 3 ಆಲ್ರೆಡಿ ಇತ್ತು, ಈಗ ಮತ್ತೆ 3 ಅನ್ನ ಇನ್ಸರ್ಟ್ ಮಾಡ್ತಾ ಇದೀವಿ ಸ್ಟ್ಯಾಕ್ಗೆ. ನೆಕ್ಸ್ಟ್ ಮೈನಸ್. ಸೊ ಮೈನಸ್ ಈಸ್ ಎನ್ ಆಪರೇಟರ್. ಸೊ ಆಪರೇಟರ್ ಬಂದಾಗ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತಹ ಎಲಿಮೆಂಟ್ಗಳ ಮಧ್ಯ ಈ ಆಪರೇಟರ್ ಅನ್ನ ಹಾಕಬೇಕು. ಸೊ ಫಸ್ಟ್ ಯಾರು ಇನ್ಸರ್ಟ್ ಆಗಿರೋದು, ಈ 2 3ಗಳಲ್ಲಿ ಫಸ್ಟ್ ಈ 3. ಸೊ 3 - 3 ವಿಚ್ ವಿಲ್ ಬಿ ಈಕ್ವಲ್ ಟು 0. ಯಾಕಂತಂದ್ರೆ ಮೈನಸ್ ಆಪರೇಟರ್ ಅನ್ನ ಯೂಸ್ ಮಾಡಿದ್ದು. ಈಗ ನಮ್ಮ ಸ್ಟ್ಯಾಕ್ ಅಲ್ಲಿ ಏನಿದೆ, ಕೇವಲ 0 ಮಾತ್ರ ಉಳ್ಕೊಂಡಿದೆ. ನೆಕ್ಸ್ಟ್ 4. ಸೊ 4 ಈಸ್ ಎನ್ ಆಪರೆಂಡ್. ಸೊ ಆಪರೆಂಡ್ ಇದ್ರೆ ಡೈರೆಕ್ಟ್ ಆಗಿ ನಾವು ಇನ್ಸರ್ಟ್ ಮಾಡಬೇಕು. 0 ಇತ್ತು, ಇವಾಗ 4 ಇದೆ. ಸೊ 4 ಅನ್ನ ಇನ್ಸರ್ಟ್ ಮಾಡಿ. ನೆಕ್ಸ್ಟ್ 2. ಸೊ 2 ಈಸ್ ಎನ್ ಆಪರೆಂಡ್. ಸೊ ಆಪರೆಂಡ್ ಅಂತ ಅಂದ್ರೆ ನಾವು ಸ್ಟ್ಯಾಕಿಗೆ ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್, ಸ್ಟಾರ್ ಅಂತ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಅರ್ಥ. ಸೊ ದಿಸ್ ಈಸ್ ಎನ್ ಆಪರೇಟರ್. ಸೊ ಆಪರೇಟರ್ ಬಂದಾಗ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತಹ 2 ಆಪರೆಂಡ್ಗಳ ಮಧ್ಯೆ ಆಪರೇಟರ್ ನ ಹಾಕ್ಬೇಕು. ಫಸ್ಟ್ ಯಾರು ಇನ್ಸರ್ಟ್ ಆಗಿರೋದು, 4 ಮತ್ತೆ 2 ಅಲ್ಲಿ 4 ಫಸ್ಟ್. ಸೊ 4 × 2. 4 2s 8 ಆಯ್ತು. ಸೊ ನನ್ನ ಸ್ಟ್ಯಾಕ್ ಅಪ್ಡೇಟ್ ಆಗುತ್ತೆ. 0 ಇದೆ ಮತ್ತೆ ಇವೆರಡರ ಜಾಗದಲ್ಲಿ 8. ಸೊ 0 ಅದೇ ರೀತಿ 8. ನೆಕ್ಸ್ಟ್ ಯಾವುದು, ಆಪರೇಟರ್ ಪ್ಲಸ್ ಇದೆ. ಸೊ ದಟ್ ಈಸ್ ದ ಲಾಸ್ಟ್ ಒನ್, ಪ್ಲಸ್. ಸೊ ಪ್ಲಸ್ ಆಪರೇಟರ್ ಅಲ್ವಾ. ಸೊ ಆಪರೇಟರ್ ಅಂತಂದ್ರೆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತಹ 2 ಎಲಿಮೆಂಟ್ ಗಳಿಗೆ ನಾವು ಆಪರೇಟರ್ ಅನ್ನ ಅಪ್ಲೈ ಮಾಡಬೇಕು. ಸೊ ಫಸ್ಟ್ ಯಾರು ಇನ್ಸರ್ಟ್ ಆಗಿರೋದು, 0 ಮತ್ತೆ 8 ಅಲ್ಲಿ ಫಸ್ಟ್ 0. ಸೊ 0 + 8 ವಿಲ್ ಬಿ ಈಕ್ವಲ್ ಟು 8. ಸೊ ಫೈನಲ್ ಆನ್ಸರ್ ನನಗೆ 8 ಅಂತ ಸಿಕ್ತು. ಮುಂದೆ ಯಾವುದು ಕೂಡ ಆಪರೆಂಡ್ ಆಗಲಿ ಆಪರೇಟರ್ಗಳಾಗಲಿ ಈ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಲ್ಲಿ ಇಲ್ಲ. ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಕ್ಲೋಸ್ಡ್ ಬ್ರಾಕೆಟ್ ಅನ್ನ ಬರೀಬೇಕು. ಸೊ ಕ್ಲೋಸ್ಡ್ ಬ್ರಾಕೆಟ್ ಏನ್ ಸ್ಪೆಸಿಫೈ ಮಾಡುತ್ತೆ, ಇದು ಎಂಡ್ ಆಗಿದೆ, ಸ್ಟಾಪ್ ಆಗಿದೆ, ಮತ್ತೆ ಫೈನಲ್ ಆನ್ಸರ್ ಏನು, 8 ಅಂತ ಅರ್ಥ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡಿದ್ದೀನಿ ಇದೇ ಒಂದು ಟಾಪಿಕ್ ಮೇಲೆ. ಸೊ ಆ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು. ವಿಡಿಯೋ ಅರ್ಥ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.